ಕುವೆಂಪುರವರು 20ನೇ ಶತಮಾನದ ಆದಿಯಲ್ಲಿ ಜನಿಸಿ ಅಂದರೆ 29/12/1904ರಲ್ಲಿ ಜನಿಸಿ ಶತಮಾನದ ಅಂತ್ಯದಲ್ಲಿ ಅಂದರೆ 11/11/1994ರಲ್ಲಿ ನಿಧನರಾದರು. ಸುಮಾರು 90 ವರ್ಷಗಳ ತಮ್ಮ ಜೀವಿತದಲ್ಲಿ ಕನ್ನಡ ನಾಡು ಕನ್ನಡ ಭಾಷೆ ಎಂದೂ ಮರೆಯದ ಹೆಜ್ಜೆ ಗುರುತುಗಳನ್ನು ಮೂಡಿಸಿರುವ ಮಹಾಕವಿ ಕುವೆಂಪು 20ನೇ ಶತಮಾನದ ಯುಗದ ಕವಿಯೂ ಹೌದು. ರಾಷ್ಟ್ರಕವಿ, ವಿಶ್ವಕವಿ, ಮಹಾಕವಿ, ಜಗದ ಕವಿ ಕುವೆಂಪುರವರು ಕೇವಲ ವ್ಯಕ್ತಿಯಲ್ಲ, ಅದೊಂದು ಎಚ್ಚರದ ವಿರಾಟ್ ಪ್ರಜ್ಞೆ, ಅಭಿಮಾನದ ಪ್ರತೀಕ, ಕ್ರಾಂತಿಕಾರಕ ದಾರ್ಶನಿಕ ತತ್ವ, ನಿಸರ್ಗ ತತ್ವ, ಐತಿಹಾಸಿಕ ಘಟನೆ, ನಿರಂತರ ಚಲನಶೀಲ ಕ್ರಿಯೆಯ ಪ್ರತೀಕ, ಅನಿಕೇತನ ಚೇತನ, ಸರ್ವಭಾಷಾ ಭಾರತೀಯ ವಿರಾನ್ಮನಸ್ಸಿನ ಪೂರ್ಣಾವತಾರ, ಯುಗ ಯುಗದಿ ದೇಶ ದೇಶದಲ್ಲಿ ಸಂಭವಿಸುವ ನಿತ್ಯ ಕಾವ್ಯಶ್ರೀ, 2000 ವರ್ಷಗಳಿಗೂ ಅಧಿಕವಾದ ಕನ್ನಡ ಸಾಹಿತ್ಯ ಪರಂಪರೆಯ ಪ್ರತಿಮಾ ಸ್ವರೂಪದ ಚಿತ್ತಪಶಕ್ತಿ, ವಿಶ್ವ ಮಾನವತೆಯ ದಿವ್ಯ ಸಂಕೇತ, 20ನೇ ಶತಮಾನದ ಮಹಾಪ್ರತಿಭೆ, ವಿವೇಕಾನಂದ ರಾಮಕೃಷ್ಣರ ಸರ್ವಸಾರದ ಕವಿ ವಿಭೂತಿ, ಲೋಕ ಕವಿ ಗುರುಗಳ ತಪಶಕ್ತಿಯ ಪ್ರಾತಿನಿಧಿಕ ಸ್ವರೂಪ ಕುವೆಂಪುರವರು. ಇಂತಹ ಅಗಾಧ ಪ್ರತಿಭಾಶಾಲಿ ವ್ಯಕ್ತಿತ್ವವನ್ನು 10-15 ನಿಮಿಷಗಳಲ್ಲಿ ಶ್ರೋತೃಗಳಿಗೆ ಪರಿಚಯಿಸುವುದು ಅಸಾಧ್ಯವಾದದೇ ಸರಿ. ಆದರೂ ಇದು ಒಂದು ಕಿರು ಪ್ರಯತ್ನ ಎಂದು ವಿನೀತವಾಗಿ ಸಮರ್ಪಿಸುತ್ತಿರುವೆನು. ಕುವೆಂಪು ಎಂದಾಕ್ಷಣ ಈ ಹೆಸರನ್ನು ಕೇಳದವರಾರು? ಅದು ಕರ್ನಾಟಕದಲ್ಲಿ ಅವರ ಹೆಸರಿನಲ್ಲಿ ಒಂದು ವಿಶ್ವವಿದ್ಯಾನಿಲಯವೇ ಸ್ಥಾಪಿತವಾಗಿದೆ. ಬೆಂಗಳೂರಿನ ಕಲಾಗ್ರಾಮದಲ್ಲಿ ಕುವೆಂಪು ಭಾಷಾ ಭಾರತಿ ಇದೆ. ಪ್ರತಿ ನಗರದಲ್ಲಿ ಅವರ ಹೆಸರಿನ ರಸ್ತೆಗಳಿವೆ, ಬಡಾವಣೆಗಳಿವೆ, ವಿದ್ಯಾಸಂಸ್ಥೆಗಳಿವೆ, ಸಾಹಿತ್ಯ ಕೂಟಗಳಿವೆ. ಕನ್ನಡ ಸಾರಸ್ವತ ಲೋಕದ ಹೆಸರು ತೆರೆದಾಕ್ಷಣ ಅಗ್ರಪಂಕ್ತಿಯಲ್ಲಿ ಕುವೆಂಪುರವರ ಹೆಸರು ರಾರಾಜಿಸುತ್ತದೆ. ಸಾಹಿತ್ಯ ಜಗತ್ತಿನಲ್ಲಿರುವ ಕವಿಗಳಿಗೆ, ಬರಹಗಾರರಿಗೆ ಕುವೆಂಪು 20ನೇ ಶತಮಾನದ ಬೆರಗು ಮತ್ತು ವಿಸ್ಮಯ. ಅವರ ಜನ್ಮದಿನವನ್ನು ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ವಿಶ್ವ ಮಾನವ ದಿನಾಚರಣೆಯನ್ನಾಗಿ ಆಚರಿಸುತ್ತಿದೆ. ಅವರ ನೆನಪನ್ನು ಸ್ಮರಣೀಯವಾಗಿಸಲು ಕುವೆಂಪುರವರ ಹೆಸರಿನಲ್ಲಿ ಕುಪ್ಪಳ್ಳಿಯ ಸುತ್ತಮುತ್ತಲಿನ ಅರಣ್ಯ ಪ್ರದೇಶವನ್ನು ಕುವೆಂಪು ಜೀವ ವೈವಿಧ್ಯ ಸಂರಕ್ಷಿತ ವಲಯವೆಂದು ರಾಜ್ಯ ಸರ್ಕಾರ ಈಗಾಗಲೇ ಘೋಷಿಸಿದೆ. ಅವರ ಜನ್ಮ ಶತಮಾನೋತ್ಸವ ಸಂಭ್ರಮದಲ್ಲಿ ಪ್ರತಿ ಜಿಲ್ಲೆಯಲ್ಲಿ ಕುವೆಂಪು ಮಾದರಿ ಸರ್ಕಾರಿ ಶಾಲೆಗಳನ್ನು ನಿರ್ಮಿಸಿದೆ. ಕರ್ನಾಟಕದ ಚರಿತ್ರೆಯಲ್ಲಿ ಕನ್ನಡದ ವಿವೇಕವನ್ನು ತಮ್ಮ ಬದುಕು ಮತ್ತು ಚಿಂತನೆಗಳಿಂದ ಶ್ರೀಮಂತಗೊಳಿಸಿದ ಹಲವಾರು ನಾಡೋಜರು, ಪ್ರಾತಸ್ಮರಣೀಯರು ಕಾಣಸಿಗುತ್ತಾರೆ. ಪಂಪ, ಬಸವ, ಕುಮಾರವ್ಯಾಸ, ಕನಕದಾಸ, ಪುರಂದರದಾಸ, ಡಿ.ವಿ.ಜಿ, ಬೇಂದ್ರೆ, ಕಾರಂತ, ಶಿಶುನಾಳ ಶರೀಫ ಇತ್ಯಾದಿ ಯುಗ ಪ್ರವರ್ತಕರ ಸಾಲಿಗೆ ಸೇರಿದ ಮಾನವಾದರ್ಶ ವ್ಯಕ್ತಿ ಮಹಾಕವಿ ಕುವೆಂಪುರವರು. 20ನೇ ಶತಮಾನದ ಕನ್ನಡ ಸಾಹಿತ್ಯ ಚರಿತ್ರೆ ಕುವೆಂಪು ಅವರ ಸಾಹಿತ್ಯ ಬೆಳವಣಿಗೆ, ಸಾಧನೆ, ಸಿದ್ಧಿಗಳಿಂದ, ಅವರು ಇತರ ಕವಿಗಳ ಮೇಲೆ ಬೀರಿದ ಪ್ರಭಾವದಿಂದ ಕಂಗೊಳಿಸುತ್ತದೆ. ಕಾವ್ಯ, ನಾಟಕ, ಸಣ್ಣಕತೆ, ಕಾದಂಬರಿ, ವಚನ, ಕವನ, ಮಹಾಕಾವ್ಯ, ಸಾಹಿತ್ಯ ವಿಮರ್ಶೆ ಈ ಒಂದೊಂದು ಪ್ರಕಾರದಲ್ಲೂ ಗಣನೀಯವಾದ ಕೊಡುಗೆಯನ್ನು ಕುವೆಂಪು ನೀಡಿದ್ದಾರೆ. ಆಧುನಿಕ ಕನ್ನಡ ಸಾಹಿತ್ಯದ ಯಾವುದೇ ಪ್ರಕಾರವನ್ನು ಕುರಿತು ಅಧ್ಯಯನ ನಡೆಸುವಾಗಲೂ ಕುವೆಂಪುರವರ ಕೃತಿಗಳನ್ನು ಹೊರತುಗೊಳಿಸಿದರೆ ಆ ಅಧ್ಯಯನ ಅಸಂಪೂರ್ಣ ಎನ್ನುವಷ್ಟರ ಮಟ್ಟಿಗೆ ಪ್ರತಿಯೊಂದು ವಿಭಾಗದಲ್ಲೂ ಗಟ್ಟಿ ಕೃತಿಗಳನ್ನು ಅವರು ರಚಿಸಿದ್ದಾರೆ. ಕುವೆಂಪು ಅವರು ಸುಮಾರು 31 ಕವನ ಸಂಕಲನಗಳನ್ನು, 2 ರೂಪಾಂತರಗಳು ಸೇರಿ 14 ನಾಟಕಗಳನ್ನು, ರಾಮಕೃಷ್ಣ ಪರಮಹಂಸ ಮತ್ತು ವಿವೇಕಾನಂದರ ಜೀವನ ಚರಿತ್ರೆಗಳನ್ನು, ಚಿತ್ರಾಂಗದ ಎಂಬ ಖಂಡಕಾವ್ಯವನ್ನು, ಕಾನೂರು ಹೆಗ್ಗಡತಿ ಮತ್ತು ಮಲೆಗಳಲ್ಲಿ ಮದುಮಗಳು ಎಂಬ 2 ಬೃಹತ್ ಕಾದಂಬರಿಗಳನ್ನು, ರಾಮಾಯಣ ದರ್ಶನಂ ಎಂಬ ಮಹಾಕಾವ್ಯವನ್ನು, ನೆನಪಿನ ದೋಣಿ ಹೆಸರಿನ ಆತ್ಮಕಥನವನ್ನು ಬರೆದಿದ್ದಾರೆ. ಕನ್ನಡಕ್ಕೆ ರಾಷ್ಟ್ರಮಟ್ಟದ ಖ್ಯಾತಿಯನ್ನು ತಂದುಕೊಟ್ಟ ಮೊದಲಿಗರಲ್ಲಿ ಕುವೆಂಪುರವರು ಒಬ್ಬರು.
ಇಂಗ್ಲಿಷ್ ಮುಂತಾದ ಯುರೋಪಿಯನ್ ಭಾಷೆಗಳಿಗೆ ಅವರ ಕೃತಿಗಳು ಅನುವಾದಗೊಂಡು ಕನ್ನಡಕ್ಕೆ ಅಂತಾರಾಷ್ಟ್ರೀಯ ಮಟ್ಟದ ಖ್ಯಾತಿಯನ್ನು ದೊರಕಿಸಿಕೊಟ್ಟಿವೆ. ಕುವೆಂಪು ಅವರ ಬದುಕನ್ನು ಇಡಿಯಾಗಿ ಆದ್ಯಂತವಾಗಿ ಗಮನಿಸಿದಾಗ ಅವರಲ್ಲಿ ಕಾವ್ಯಯೋಗ, ಸೌಂದರ್ಯ ಯೋಗ ಹಾಗೂ ಆಧ್ಯಾತ್ಮ ಯೋಗಗಳು ಮೂರೂ ಬಾಲ್ಯದಿಂದಲೇ ಪರಸ್ಪರಾವಲಂಬಿಗಳಾಗಿ, ಪೂರಕವಾಗಿ, ಸಹವರ್ತಿಗಳಾಗಿ, ಅವಿಭಾಜ್ಯವಾಗಿ, ಹಾಸುಹೊಕ್ಕಾಗಿ, ಅವಿನಾಭಾವವಾಗಿ, ಅಭಿನ್ನವಾಗಿ, ಏಕೋಭಾವದಿಂದ ಮೇಳೈಸಿದಂತೆ ತೋರುತ್ತದೆ. ಅವರ ಪ್ರಮುಖ ಪ್ರಶಸ್ತಿಗಳು ಅವರಿಗೆ ಸಂದಂಥವು: ಜ್ಞಾನಪೀಠ ಪ್ರಶಸ್ತಿ, ಪದ್ಮವಿಭೂಷಣ ಪ್ರಶಸ್ತಿ, ಕರ್ನಾಟಕ ರತ್ನ ಪ್ರಶಸ್ತಿ, ಪಂಪ ಪ್ರಶಸ್ತಿ, ಗೌರವ ಡಾಕ್ಟರೇಟ್ಗಳು, ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಇವು ಪ್ರಮುಖವಾದಂಥವು. ಇವರ ಮೇಲೆ ಪ್ರಭಾವ ಬೀರಿದಂಥ ವ್ಯಕ್ತಿತ್ವಗಳು ಕುಮಾರವ್ಯಾಸ, ಸ್ವಾಮಿ ವಿವೇಕಾನಂದ, ರಾಮಕೃಷ್ಣ ಪರಮಹಂಸ, ಮಹಾತ್ಮ ಗಾಂಧಿ, ರವೀಂದ್ರನಾಥ ಟ್ಯಾಗೋರ್, ಮಿಲ್ಟನ್, ವರ್ಡ್ಸ್ವರ್ತ್. ಇವರಿಂದ ಪ್ರಭಾವಿತರಾದವರು ಮುಖ್ಯವಾಗಿ ದೇ ಜವರೇಗೌಡರವರು ಮತ್ತು ಇನ್ನೊಬ್ಬ ರಾಷ್ಟ್ರಕವಿ GS ಶಿವರುದ್ರಪ್ಪನವರು. ಕುವೆಂಪುರವರ ಕುರಿತು ಹಲವಾರು ಕೃತಿಗಳು ಸಾಕಷ್ಟಿವೆ. ಅದರಲ್ಲಿ ಮುಖ್ಯವಾದವನ್ನು ನಾನು ಹೆಸರಲಿಕ್ಕೆ ಇಷ್ಟಪಡ್ತೀನಿ. ಒಂದು, ಅವರ ಮಗಳು ತಾರಿಣಿ ಚಿದಾನಂದರವರು ಬರೆದಿರತಕ್ಕಂಥ ಮಗಳು ಕಂಡ ಕುವೆಂಪು. KP ಪೂರ್ಣಚಂದ್ರ ತೇಜಸ್ವಿ ಅವರ ಮಗ, ಹೆಸರಾಂತ ಕನ್ನಡದ ಲೇಖಕ, ಅಣ್ಣನ ನೆನಪು ಎಂಬ ಪುಸ್ತಕವನ್ನು ಬರೆದಿದ್ದಾರೆ. ದೇ ಜವರೇಗೌಡರವರು 5 ಸಂಪುಟಗಳಲ್ಲಿ ಮಹಾಕವಿ ಕುವೆಂಪು ದರ್ಶನ ಎಂಬ ಹೊತ್ತಗೆಗಳನ್ನು ಬರೆದಿದ್ದಾರೆ. ಡಾಕ್ಟರ್ KC ಶಿವಾರೆಡ್ಡಿಯವರು ಯುಗದ ಕವಿ ಎಂಬ ಪುಸ್ತಕವನ್ನು ಬರೆದಿದ್ದಾರೆ. ಹೀಗಿದ್ದರೂ ಕುವೆಂಪು ಡಾಕ್ಟರ್ ಪ್ರಭುಶಂಕರರವರು ಬರೆದಿರೋದು. ಶ್ರೀ ಕುವೆಂಪು ಸಂಭಾಷಣೆ ಮತ್ತು ಸಂದರ್ಶನ S ಋಷಭೇಂದ್ರ ಸ್ವಾಮಿಗಳು ಬರೆದಿರ್ತಕ್ಕಂಥದ್ದು. ಕುವೆಂಪು ಕಾವ್ಯಯಾನ BR ಸತ್ಯನಾರಾಯಣ ಅವರದು. ಹಾಗೆಯೇ ಕುವೆಂಪು ನುಡಿ ತೋರಣ ಮತ್ತು BR ಸತ್ಯನಾರಾಯಣ ಅವರದು. ಶ್ರೀ ರಾಮಾಯಣ ದರ್ಶನಂ ಒಂದು ವಿಮರ್ಶಾತ್ಮಕ ಅಧ್ಯಯನ ಡಾಕ್ಟರ್ HJ ಲಕ್ಕಪ್ಪಗೌಡರವರು ಬರೆದಿರ್ತಕ್ಕಂಥದ್ದು. ಶ್ರೀ ರಾಮಾಯಣ ದರ್ಶನಂ ಮಹಾಕಾವ್ಯ ಸಮೀಕ್ಷೆ ಶ್ರೀ ಕೋ ಚನ್ನಬಸಪ್ಪನವರು ಬರೆದಿರ್ತಕ್ಕಂಥದ್ದು. ಇವು ಮುಖ್ಯವಾದಂಥ ಕುವೆಂಪು ಕುರಿತ ಕೃತಿಗಳು. ಇನ್ನು ಕುವೆಂಪು ವಿರಚಿತ ಜಯ ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಎಂಬ ಗೀತೆಯು ಕರ್ನಾಟಕ ರಾಜ್ಯದ ಅಧಿಕೃತ ನಾಡಗೀತೆಯಾಗಿ ಗೌರವಿಸಲ್ಪಟ್ಟಿದೆ. ರಾಷ್ಟ್ರಕವಿ ಕುವೆಂಪು ಪ್ರತಿಷ್ಠಾನ ಕುಪ್ಪಳ್ಳಿ ಇವರು ಕುವೆಂಪುರವರ ಸಮಗ್ರ ಸಾಹಿತ್ಯವನ್ನು ಪ್ರಕಟಣೆ ಮಾಡಿದ್ದಾರೆ. ಪುಸ್ತಕಗಳು ಹಲವಾರು ಮಳಿಗೆಗಳಲ್ಲಿ ಮತ್ತು ಕುಪ್ಪಳ್ಳಿಯ ಪ್ರತಿಷ್ಠಾನದಲ್ಲಿ ಎಲ್ಲರಿಗೂ ಕೂಡ ಲಭ್ಯವಿವೆ. ಕುವೆಂಪುರವರ ಜೀವಮಾನದ ಸಂಕ್ಷಿಪ್ತ ಪರಿಚಯ ತಿಳಿಸುವೆನು. ನಮಗೆಲ್ಲರಿಗೂ ಗೊತ್ತಿರುವಂತೆ ಕುಪ್ಪಳ್ಳಿ ವೆಂಕಟಪ್ಪನವರ ಮಗ ಪುಟ್ಟಪ್ಪನವರು ಜನಿಸಿದ್ದು ಕೊಪ್ಪಕ್ಕೆ ಸಮೀಪವಿರುವ ತನ್ನ ತಾಯಿಯ ತವರು ಮನೆ ಹಿರೇಕೊಡಿಗೆಯಲ್ಲಿ. ಕುವೆಂಪುರವರು ಬೆಳೆದದ್ದು ಮಲೆನಾಡ ಸಿರಿಯ ಕುಪ್ಪಳ್ಳಿಯಲ್ಲಿ. ಅವರ ಮಾಧ್ಯಮಿಕ, ಪ್ರೌಢಶಿಕ್ಷಣ, ಕಾಲೇಜು ಶಿಕ್ಷಣಗಳೆಲ್ಲವೂ ಮೈಸೂರಿನಲ್ಲಿ ಜರುಗುತ್ತವೆ. ಕುವೆಂಪುರವರಿಗೆ ಮೊದಲು ಇಂಗ್ಲಿಷ್ ಭಾಷೆಯ ಬಗ್ಗೆ ಅಭಿಮಾನ ಹೆಚ್ಚಾಗಿರುತ್ತದೆ. ತಮ್ಮ 18ನೇ ವಯಸ್ಸಿನಲ್ಲಿಯೇ ಇಂಗ್ಲಿಷ್ ಕವನಗಳ ಸಂಕಲನವೊಂದನ್ನು ಬಿಗಿನರ್ಸ್ ಮ್ಯೂಸ್ ಎಂಬ ಹೆಸರಿನಲ್ಲಿ ಪ್ರಕಟಿಸಿರುತ್ತಾರೆ. ಆಕಸ್ಮಿಕ ಎಂಬಂತೆ ಮೈಸೂರಿಗೆ ಬಂದಿದ್ದ ಐರಿಷ್ ಕವಿ ಜೇಮ್ಸ್ ಕಜಿನ್ಸ್ ಅವರಿಗೆ ಪುಟ್ಟಪ್ಪನವರು ತಮ್ಮ ಇಂಗ್ಲಿಷ್ ಕವನಗಳನ್ನು ತೋರಿಸುತ್ತಾರೆ. ಅವರ ಕವಿತೆಗಳನ್ನು ಓದಿದ ಕಜಿನ್ಸ್ರವರು ಹೀಗೆ ಸಲಹೆ ನೀಡುತ್ತಾರೆ: ರವೀಂದ್ರರು ತಮ್ಮ ತಾಯಿ ನುಡಿಯಾದ ಬಂಗಾಳಿಯಲ್ಲಿ ಬರೆದಂತೆ ನೀನು ನಿನ್ನ ತಾಯಿ ನುಡಿಯಾದ ಕನ್ನಡದಲ್ಲೇ ಬರೆ, ಉತ್ತಮ ಕವಿಯಾಗುತ್ತೀಯ ಎಂದು. ಆ ಕ್ಷಣಕ್ಕೆ ಅದನ್ನು ಒಪ್ಪದ ಪುಟ್ಟಪ್ಪನವರು ತದನಂತರ ನಿಧಾನವಾಗಿ ಕನ್ನಡ ಭಾಷೆಯಲ್ಲಿ ರಚನೆಗಳನ್ನು ಮಾಡಲು ತೊಡಗುತ್ತಾರೆ. ಕುವೆಂಪುರವರ ವಾಸ್ತವ್ಯ ರಾಮಕೃಷ್ಣ ಮಠದಲ್ಲಿ ಪ್ರಾರಂಭವಾಗುತ್ತದೆ. ಆಗ ಶ್ರೀ ಸ್ವಾಮಿ ಸಿದ್ದೇಶ್ವರಾನಂದರ ಒಡನಾಟ 12 ವರ್ಷಗಳೂ ಅಧಿಕವಾಗಿ ಲಭ್ಯವಾಗುತ್ತದೆ. ಪ್ರಾಧ್ಯಾಪಕರುಗಳಾದ ಶ್ರೀಯುತ TS ವೆಂಕಣ್ಣಯ್ಯನವರ, AR ಕೃಷ್ಣಶಾಸ್ತ್ರಿಗಳ, ಶ್ರೀ BM ಶ್ರೀಕಂಠಯ್ಯನವರ ಸಾನ್ನಿಧ್ಯದಲ್ಲಿ ಕುವೆಂಪುರವರು ಅರಳುತ್ತಾ ಸಾಗುತ್ತಾರೆ. ಕುವೆಂಪುರವರಿಗೆ ರಾಮಕೃಷ್ಣ ಪರಮಹಂಸರ ಮತ್ತು ವಿವೇಕಾನಂದರ ಸಚ್ಚಿಂತನೆಗಳ ದರ್ಶನವಾಗುತ್ತದೆ.
ಹಾಗೆಯೇ 1924ರಲ್ಲಿ ಗಾಂಧೀಜಿಯವರ ದರ್ಶನವನ್ನು ಕುವೆಂಪುರವರು ಪಡೆಯುತ್ತಾರೆ. ಇಂಗ್ಲಿಷ್ ಮೋಹಕ್ಕೆ ಪಕ್ಕಾಗಿದ್ದ ಕವಿಯ ಮೇಲೆ ಸ್ವಾತಂತ್ರ್ಯ ಸಂಗ್ರಾಮ, ಗಾಂಧೀಜಿ ವ್ಯಕ್ತಿತ್ವ, ಕಜಿನ್ಸ್ ವಿವೇಕ ಮೂಡಿಸಿದ ಪರಿಣಾಮ ಅಪಾರ. BA, MA ಪದವಿಗಳು ಕಾವ್ಯ ರಚನೆಯ ನಡುವೆಯೇ ಕುವೆಂಪು ಕೈಗೆ ನಿಲುಕಿ ಉಪನ್ಯಾಸಕ, ಉಪಪ್ರಾಧ್ಯಾಪಕ, ಪ್ರಾಧ್ಯಾಪಕ, ಆಚಾರ್ಯ, ಕುಲಪತಿ ಹುದ್ದೆಗಳು ಕವಿ ಕೊರಳನ್ನು ಅಲಂಕರಿಸಿ ಸಾಗುತ್ತವೆ. ಆಧ್ಯಾತ್ಮ, ಕಾವ್ಯ ಇವೇ ಇವರ ಎರಡು ಕಣ್ಣುಗಳಾಗುತ್ತವೆ. ಕುವೆಂಪುರವರು ಚಿಕ್ಕಂದಿನಿಂದಲೂ ಪುರೋಹಿತಶಾಹಿ ವರ್ಣನೀತಿ ಮೌಢ್ಯಗಳನ್ನು, ಮತಾಚರಣೆಗಳನ್ನು ವಿರೋಧಿಸುತ್ತಲೇ ಬಂದವರು. ಕುವೆಂಪುರವರು ಕೇವಲ ಸಾಹಿತ್ಯಕ್ಕೆ ತಮ್ಮನ್ನು ಸೀಮಿತಗೊಳಿಸಿಕೊಳ್ಳಲಿಲ್ಲ. ತಮ್ಮ ಸಾಹಿತ್ಯದ ಮೂಲಕ ಕನ್ನಡ ನಾಡಿನ ಭಾಷೆಯ ಸಾಕ್ಷಿ ಪ್ರಜ್ಞೆಯಾಗಿದ್ದರು. ನಿಸ್ಸಂದೇಹವಾಗಿ ಕುವೆಂಪು ಅವರು 20ನೇ ಶತಮಾನದ ಸಾಂಸ್ಕೃತಿಕ ನಾಯಕರಾಗಿದ್ದಾರೆ. ಕುವೆಂಪುರವರು ಸೌಂದರ್ಯ ಯೋಗಿಯಾಗಿದ್ದರು, ಆದಿಯಲ್ಲಿ ಜನಿಸಿ ವಿಡಂಬನಾಕಾರರಾಗಿದ್ದರು, ಆಧ್ಯಾತ್ಮ ಯೋಗಿಯಾಗಿದ್ದರು, ಜನಿಸಿ ಜ್ಞಾನಿಯಾಗಿದ್ದರು, ಎಲ್ಲದಕ್ಕೂ ಹೆಚ್ಚಾಗಿ ಮಾನವತಾವಾದಿಯಾಗಿದ್ದರು. 94ರಲ್ಲಿ ಅವರ ನಿಧನ ಮಾನವ ಸಂದೇಶ 90 ವರ್ಷಗಳ ತಮ್ಮ ಜೀವಿತದಲ್ಲಿ ಕನ್ನಡ ನಾಡು, ಕನ್ನಡ ಭಾಷೆಯನ್ನು ಬದಿಗಿರಿಸಿ ಮರೆಯದ ಆಧ್ಯಾತ್ಮ ಹೆಜ್ಜೆ ಗುರುತುಗಳನ್ನು ಮೂಡಿಸಿರುವಾಗಿದೆ ಎಂಬುದು ಕುವೆಂಪುರವರ ಅಭಿಮತವಾಗಿತ್ತು. ಯುಗದ ಕವಿ, ಜಗತ್ತಿನ ಸಕಲ ವಿಪತ್ತುಗಳ ಮೂಲ ಮನಸ್ಸೆಂದು ಅವರು ಅರಿತಿದ್ದರು. ವರ್ಣ ಆಕಾರ ವಿನ ಯಾವ ದೇಶದವರೇ ಆಗಲಿ ಮನುಷ್ಯರ ನಡುವೆ ವ್ಯತ್ಯಾಸವೂ ಇಲ್ಲ. ಅಂತಃಕರಣಗಳಾಗಲಿ, ಅರಿಷಡ್ ವರ್ಗಗಳಾಗಲಿ, ಅವಸ್ಥಾತ್ರಯಗಳಾಗಲಿ, ತ್ರಿದೋಷಗಳಾಗಲಿ, ನಿದ್ರಾಹಾರ ಮೈಥುನಗಳಾಗಲಿ, ಸಪ್ತಧಾತುಗಳಾಗಲಿ ಎಲ್ಲರಿಗೂ ಸಾಮಾನ್ಯ. ಯಾವ ದೇಶದ ಜನರಾಗಲಿ ಎಲ್ಲರ ದೇಹಗಳು ಪಂಚಭೂತಗಳಿಂದಾದವು. ಹೀಗಿರುವಾಗ ಜನಾಂಗಿಕ, ಭೌಗೋಳಿಕ, ಮತೀಯ ಭೇದಗಳು ಕೃತಕವೆಂದೇ ಪ್ರತಿಪಾದಿಸಿದವರು ಕುವೆಂಪು. ಸರ್ವಜ್ಞ ಮೂರ್ತಿಯ ವಚನವೊಂದನ್ನು ಉದಾಹರಿಸುತ್ತಾ ಕುವೆಂಪುರವರ ವಿಶ್ವ ಮಾನವ ಸಂದೇಶವನ್ನು ಪುಷ್ಟೀಕರಿಸಬಹುದು. ನಡೆಯುವುದೊಂದೇ ಭೂಮಿ, ಕುಡಿಯುವುದೊಂದೇ ನೀರು, ಸುಡುವಗ್ನಿಯೊಂದೇ ಇರುತ್ತಿರಲು, ಕುಲಗೋತ್ರ ನಡುವೆ ಎತ್ತಣದು ಸರ್ವಜ್ಞ. ಕುವೆಂಪುರವರ ಬಹುಮುಖ ಕಾವ್ಯಾಸಕ್ತಿಯ ಕಡೆ ಗಮನ ಹರಿಸೋಣ. ನಿಸರ್ಗದ ಆರಾಧಕರಾದ ಕುವೆಂಪು ಅವರ ದೃಷ್ಟಿಯಲ್ಲಿ ಸ್ವರ್ಗೀಯ ಸೌಂದರ್ಯವೇ ಸಾಕಾರಗೊಂಡ, ಅಮರಗಾನವೇ ಮೂರ್ತಿವೆತ್ತ, ಆಕೃತಿಯೇ ಹೂವು. ಆಂಗ್ಲ ಕವಿಗಳಾದ ಅವರು ಕನ್ನಡಾಂತರಗೊಂಡ ನಂತರ ರಚಿಸಿದ ಪ್ರಪ್ರಥಮ ಕವಿತೆಯ ಹೆಸರು ಹೂವು. ಮುಂಜಾನೆ ಮಂಜಿನೊಳು ಹೊಸರಲ್ಲಿ ನಡೆವಾಗ, ಅಂಜಿಸುವ ಸಂಜೆಯೊಳು ಉಸಿರನ್ನು ಎಳೆವಾಗ, ಎಲೆ ಪೂವೆ ಆಲಿಸುವೆ ನಾನಿನ್ನ ಗೀತೆಯನು, ಎಲೆ ಪೂವೆ ಸೋಲಿಸುವೆ ನಾನಿನ್ನ ಪ್ರೀತಿಯನು. ಆಧ್ಯಾತ್ಮದ ಸಾಧನೆಯಿಂದ ವಿರಾಟ್ ಚೇತನದೆತ್ತರಕ್ಕೇರಿರುವ ಕುವೆಂಪು ಅವರಲ್ಲಿ ಅಲ್ಪತನಕ್ಕೆ ಅವಕಾಶವೇ ಇಲ್ಲ. ಅಂತರಂಗ ಬಹಿರಂಗ ಶುದ್ಧಿಯನ್ನು ಸಾಧಿಸಿರುವ ಅವರ ವ್ಯಕ್ತಿತ್ವದ ಚಿತ್ರಣವನ್ನು ಅವರದೇ ಒಂದು ಕವಿತೆಯ ಮೂಲಕ ಕಾಣೋಣ ಬನ್ನಿ. ಕವಿಯ ಮನ ನಂದನವನ, ಆನಂದದ ರಸನಿಕೇತನ, ಅಲ್ಲಿ ಪಾಪವು ಪುಣ್ಯದ ವಾಹನ, ಅಲ್ಲಿ ದುಃಖವು ಸುಖದ ಜವಾನ, ಅಲ್ಲಿ ಸಾವು ಅಮೃತ ಯಾನ. ಕುವೆಂಪುರವರು ಹೆಚ್ಚಾಗಿ ಹೊರಗೆ ತಿರುಗಾಡುತ್ತಿದ್ದವರಲ್ಲ. ಅವರು ಧೀಮಂತ ವ್ಯಕ್ತಿತ್ವದಿಂದ ಮನೆಯಲ್ಲೇ ಅಧ್ಯಯನಶೀಲರಾಗಿದ್ದಂಥವರು. ಅವರನ್ನು ಕಾಣಲಿಕ್ಕೆ ರಾಜ್ಯದ ಗಣ್ಯಾತಿಗಣ್ಯರು, ರಾಜಕೀಯ ನಾಯಕರುಗಳು, ಜನಸಾಮಾನ್ಯರು ಎಲ್ಲರೂ ಕೂಡ ಹುಡುಕಿಕೊಂಡು ಬರ್ತಾ ಇದ್ದರು. ಹೀಗೊಮ್ಮೆ ಆಗಿನ ಮುಖ್ಯಮಂತ್ರಿಗಳಾಗಿದ್ದಂಥ BD ಜತ್ತಿಯವರು ಕುವೆಂಪುರವರ ಮನೆಗೆ ಬಂದು, ನಾಡಿನ ಜನ ನಿಮ್ಮನ್ನು ನೋಡಲು ತವಕದಲ್ಲಿದ್ದಾರೆ, ನಾನು ಹೆಲಿಕಾಪ್ಟರ್ ಏರ್ಪಾಡು ಮಾಡುತ್ತೇನೆ, ಒಂದೆರಡು ದಿನ ನಮ್ಮೊಡನಿದ್ದು ಜನರಿಗೆ ದರ್ಶನ ನೀಡಿ ನವೀಕೃತ ಬುದ್ಧಿ ಚೈತನ್ಯದೊಡನೆ ವಾಪಸ್ಸು ಬರಬಹುದು ಎಂದು ವಿನಂತಿಸಿಕೊಂಡರಂತೆ. ಆಗ ಕುವೆಂಪುರವರು, ನನ್ನಷ್ಟಕ್ಕೆ ನನ್ನನ್ನು ಬಿಟ್ಟು ಬಿಡಿ, ನಾನು ಮಾಡಬೇಕಾದ ಕೆಲಸ ಮುಗಿದ ಮೇಲೆ ನೋಡೋಣ ಎಂದು ವಿನಯದಿಂದ ಜತ್ತಿಯವರಿಗೆ ಕೈ ಮುಗಿಯುತ್ತಾರಂತೆ. ಹೀಗೆ ಅವರು ಅಧ್ಯಯನಶೀಲರಾಗಿ ಇರಲಿಕ್ಕೆ ಇಷ್ಟಪಡ್ತಾ ಇದ್ದರು. ಅದನ್ನು ಒಂದು ಸಣ್ಣ ಕವಿತೆಯಲ್ಲಿ ಬಿಂಬಿಸಿದ್ದಾರೆ. ಹೊಟ್ಟೆಗಿಷ್ಟು ಹಿಟ್ಟು ಕೊಡಿ, ನನಗೆ ಬಿಟ್ಟು ಬಿಡಿ, ಹಾಡೆ ಕೇಳಿ ಹರುಷ ಪಡಿ, ಇಷ್ಟೇ ಕವಿಯ ಪ್ರಾರ್ಥನೆ. ಹೀಗೆ ಕನ್ನಡಿಗರಲ್ಲಿ ಭಿನ್ನವಿಸಿಕೊಳ್ತಾ ಇದ್ದರು ಕುವೆಂಪುರವರು. ಅವರ
ಮಹಾಕಾದಂಬರಿ ಮಲೆಗಳಲ್ಲಿ ಮದುಮಗಳು ಅದರಲ್ಲಿ ಮುನ್ನುಡಿಯಲ್ಲಿ ಬರೆದಿರ್ತಕ್ಕಂಥ ಕೆಲ ಸಾಲುಗಳು ನನ್ನನ್ನು ಬಹಳ ಆಗಿ ಕಾಡುತ್ತವೆ. ಇಲ್ಲಿ ಯಾರೂ ಮುಖ್ಯರಲ್ಲ, ಯಾರೂ ಅಮುಖ್ಯರಲ್ಲ, ಯಾವುದೂ ಯಕ್ಕಶ್ಚಿತವಲ್ಲ. ಇಲ್ಲಿ ಯಾವುದಕ್ಕೂ ಮೊದಲಿಲ್ಲ, ಯಾವುದಕ್ಕೂ ತುದಿಯಿಲ್ಲ, ಯಾವುದು ಎಲ್ಲಿಯೂ ನಿಲ್ಲುವುದೂ ಇಲ್ಲ, ಕೊನೆ ಮುಟ್ಟುವುದೂ ಇಲ್ಲ. ಇಲ್ಲಿ ಅವಸರವು ಸಾವಧಾನದ ಬೆನ್ನೇರಿದೆ. ಇಲ್ಲಿ ಎಲ್ಲಕ್ಕೂ ಇದೆ ಅರ್ಥ, ಯಾವುದೂ ಅಲ್ಲ ವ್ಯರ್ಥ, ನೀರೆಲ್ಲವೂ ತೀರ್ಥ. ಹೀಗೆ ಸಮಷ್ಟಿ ಭಾವದಲ್ಲಿ ಕುವೆಂಪುರವರು ತಮ್ಮ ಕವಿತೆಗಳನ್ನು, ಕಾವ್ಯಗಳನ್ನು ಮತ್ತು ಲೇಖನಗಳನ್ನು ರಚನೆ ಮಾಡ್ತಾಯಿದ್ರು. 1930ರಲ್ಲಿ ಪ್ರಕಟವಾದ ಕುವೆಂಪುರವರ ಮೊದಲ ಕವನ ಸಂಕಲನ ಕೊಳಲು. ಈ ಕೊಳಲು ಸಂಕಲನಕ್ಕೆ ಮುನ್ನುಡಿಯಾಗಿ ಶುಭಾಶೀರ್ವಾದ ನುಡಿಗಳಲ್ಲಿ BM ಶ್ರೀಕಂಠಯ್ಯನವರು ಹೇಳಿರುವ ಮಾತುಗಳು ನನಗೆ ಹೆಚ್ಚು ಆಪ್ತ ಅಂತ ಅನ್ನಿಸ್ತು. ಅದರಲ್ಲಿ ಏನು ಹೇಳಿದ್ದಾರೆ ಅಂದರೆ, 100 ದೋಷಗಳಿದ್ದರೂ ಜೀವವಿದ್ದರೆ ಕಾವ್ಯ ಕಾವ್ಯವೇ, ಒಂದು ತಪ್ಪಿಲ್ಲದಿದ್ದರೂ ಜೀವವಿಲ್ಲದ ಕಾವ್ಯ ಕಾವ್ಯವೇ ಅಲ್ಲ. ಪುಟ್ಟಪ್ಪನವರ ಉತ್ತಮ ಕವನಗಳಲ್ಲಿ ಈ ಜೀವವಿದೆ, ಆತ್ಮವಿದೆ, ಅಮೃತತ್ವದ ಸಾರವಿದೆ. ಹೀಗೆ ನಮ್ಮ ಈ 20ನೇ ಶತಮಾನದ ಕವಿ ಕುವೆಂಪುರವರ ಪರಿಚಯ ಸುದೀರ್ಘವಾಗಿ ಸಮಯದ ಮಿತಿಯಿಲ್ಲದೆ ಸಾಗುತ್ತಲೇ ಇರುತ್ತದೆ. ಅದಕ್ಕೆ ಎಷ್ಟು ಗಂಟೆಗಳು ಆದರೂ ಕೂಡ ಸಾಲದು. ಸಮಯದ ಮಿತಿ ಇರುವುದರಿಂದ ಇಲ್ಲಿ ಈ ಬರುವ 29ನೇ ತಾರೀಕು ಡಿಸೆಂಬರ್ 2020ಕ್ಕೆ ಕುವೆಂಪುರವರ 117ನೇ ಜನ್ಮ ದಿನಾಚರಣೆಯು ಆಚರಿಸಲ್ಪಡುತ್ತದೆ. ಇದರ ಸವಿ ನೆನಪಾಗಿ ಮಹಾಕವಿಯ ಪಾದಾರವಿಂದಗಳಲ್ಲಿ ಈ ನನ್ನ ಚಿಕ್ಕ ನುಡಿ ನಮನವನ್ನು ವಿನೀತವಾಗಿ ಅರ್ಪಿಸುವುದಕ್ಕೆ ಅವಕಾಶ ಮಾಡಿಕೊಟ್ಟ ನಮ್ಮ ಕೆನರಾ ಬ್ಯಾಂಕ್ ಕನ್ನಡ ಸಂಘದ ಪದಾಧಿಕಾರಿಗಳಾದ ಶ್ರೀಯುತ ವೆಂಕಟೇಶ ಶೇಷಾದ್ರಿ ಮತ್ತು ಇತರರಿಗೆ ನಾನು ಹೃದಯಪೂರ್ವಕವಾಗಿ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ ಈ ಅವಕಾಶಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.